ನಮಸ್ಕಾರ ಎಲ್ಲರಿಗೂ ಚಂದ್ರಿಶ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಿಂದ ಗೀ ರೈಸ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮಾಡೋ ವಿಧಾನವನ್ನು ನೋಡೋಣ. ಮೊದಲನೇದಾಗಿ ನಾನು ಅಕ್ಕಿನ ಚೆನ್ನಾಗಿ ಸೋದಿಸ್ಕೊಂಡು ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ವಾಶ್ ಮಾಡಿ ನೆನೆಯಕ್ಕೆ ಬಿಡಬೇಕು. ನಾನು ಬಾಸುಮತಿ ರೈಸ್ ತೊಗೊಂಡಿರೋದು. ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆಯೋ ಅದನ್ನೇ ತೊಗೊಳ್ಳಿ. ಬಟ್ ಬಾಸುಮತಿ ರೈಸ್ ಬಳಸೋದಾದರೆ ಒಂದು 10 ನಿಮಿಷ ಇಲ್ಲಾಂದರೆ 20 ನಿಮಿಷ ಆದರೂ ನೀವು ನೆನೆಯಕ್ಕೆ ಬಿಡಬೇಕು. ಚೆನ್ನಾಗಿ ಸ್ಮೂತಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸೈಡ್ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ತೊಗೊಂಡಿರೋದು. ಕುಕ್ಕರ್ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇರೋದು. ತುಪ್ಪ ಇಷ್ಟಪಡದೇ ಇರೋರು ಬರೀ ಎಣ್ಣೆ ಬಳಸ್ಬೋದು. ನಾನು ತುಪ್ಪನೂ ಮತ್ತು ಎಣ್ಣೆನೂ ಎರಡು ಬಳಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನೂ ಹಾಕ್ತಾಯಿದ್ದೀನಿ, ಅಂದರೆ ಅಡುಗೆ ಎಣ್ಣೆನೂ. ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು 4 ಮೊಗ್ಗು ಚಕ್ಕೆ, ಅದ್ರ ಜೊತೆ ಪಲಾವ್ ಎಲೆ ಮತ್ತು ಒಂದು 3 ಸ್ಟಾರ್ಸ್ ಹಾಕ್ತಾಯಿದ್ದೀನಿ, ಅಂದರೆ ನಕ್ಷತ್ರದ ಹೂವು ಅಂತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವು ಸ್ವಲ್ಪ 1-2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪನೇ ಹಾಕ್ತಾ ಇರೋದು. ಅದ್ರ ಜೊತೆ ನಾನು ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋದಾದ್ಮೇಲೆ ಹಸಿ ಬಟಾಣಿ ಇಲ್ಲ ನಮ್ಮ ಕಡೆ, ಒಂದು ರಾತ್ರಿ ನೆನಿಟ್ಟಿರುವಂಥ ಬಟಾಣಿನೇ ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಹಸಿ ಬಟಾಣಿ ಇದ್ದರೆ ಹಾಕ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಬಟಾಣಿನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಸಿ ವಾಸನೆ ಹೋಗಬೇಕು, ಆ ಥರ ನಾವು ಕಡಿಮೆ ಉರಿ ಇಟ್ಕೊಂಡೇ ನಾವು ಇದೇ ಥರನೇ ಫ್ರೈ ಮಾಡ್ಕೊತಾ ಇರೋದು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ 1-2 ನಿಮಿಷ ಬಿಟ್ವಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದಾದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ನೀವು ಉದ್ದುದ್ದಾಗಿ ಆದರೂ ಕಟ್ ಮಾಡು, ಈ ಥರ ಆದರೂ ಕಟ್ ಮಾಡ್ಕೋಬೋದು. ಇಲ್ಲ ಈರುಳ್ಳಿನಾದರೂ ಕೆಲವೊಬ್ರು ಸ್ಕಿಪ್ ಮಾಡ್ತಾರೆ, ಸ್ಕಿಪ್ ಆದರೂ ಮಾಡ್ಬೋದು. ನಮಗೆ ಈರುಳ್ಳಿ ಬೇಕು ಅಂತೇಳಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಗೋಲ್ಡನ್ ಕಲರ್ ಬರೋ ಹಾಗೆ ನೀವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ನಾನು 1 ಕಪ್ನಷ್ಟು ಮಾಮೂಲಾಗಿ ಟೀ ಕಾಫಿ ಎಲ್ಲ ಬಳಕೆ ಮಾಡ್ತೀವಲ್ಲ, ಅದೇ ಒಂದು ಹಾಲನ್ನೇ ಹಾಕ್ತಾಯಿದ್ದೀನಿ. 1 ಕಪ್ನಷ್ಟು ಹಾಲು ಹಾಕ್ತಾಯಿರೋದು. ಅದ್ರ ಜೊತೆ ನಾನು ನೀರನ್ನು ಬೆರೆಸ್ತಾ ಇದ್ದೀನಿ. ನೋಡಿ, 2 ಕಪ್ನಷ್ಟು ಅಕ್ಕಿಗೆ 4 ಕಪ್ನಷ್ಟು ನೀರು ಹಾಕಬೇಕು. ಅಂದರೆ ನಾನು 1 ಕಪ್ನಷ್ಟು ಹಾಲು ಹಾಕಿದ್ದೀನಿ, 3 ಕಪ್ನಷ್ಟು ನೀರು ಹಾಕಿದ್ದೀನಿ. ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಈ ಟೈಮಲ್ಲಿ ಏನಾದರೂ ಉಪ್ಪು ನಿಮಗೆ ಕಡಿಮೆ ಅನಿಸಿದರೆ ನೋಡ್ಕೊಂಡು ಹಾಕೋಬೇಕು. ಹಾಗಾಗಿ ನಾನು ಫಸ್ಟೇ ಹಾಕಿಲ್ಲ ಉಪ್ಪು, ನನಗೆ ಇದೇ ಟೈಮಲ್ಲೇ ಹಾಕೋದು. ಈಗ ನಾನು 1-2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ಇದೇ ಒಂದು ಮೆಥಡಲ್ಲಿ, ಇದೇ ಒಂದು ಕನ್ಸಿಸ್ಟೆನ್ಸಲ್ಲಿ ನೀವು ರೆಡಿ ಮಾಡ್ಕೊಂಡು ತಿಂದರೆ ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ಗಳಲ್ಲಿ ತಿಂದಾಗೇ ಇರುತ್ತೆ, ಅಷ್ಟು ಸೂಪರಾಗಿ ಬರುತ್ತೆ. ನಾವು ಡೈರೆಕ್ಟಾಗಿ ಅಕ್ಕಿನ ಹಾಕ್ತಾಯಿಲ್ಲ, ನೀರೆಲ್ಲ ಈ ಥರ ಉಪ್ಪು ಹಾಕಿ ಎಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕುದಿ ಬರಬೇಕು. ಒಂದು ಕುದಿ ಬಂದಾದಮೇಲೆ ನಾನು ನೆನಿಟ್ಟಿರೋಂಥ ಅಕ್ಕಿ ನೆಂದಿದ್ದೇನೆ ಇಲ್ಲ ಅಂತ ನೋಡೋಣ. ಈಗ ಅಕ್ಕಿನೂ ನೆಂದಾಗಿದೆ. ಈಗ ನಾನು ನೀರು ಮತ್ತು ಹಾಲು ಎರಡೂ ಕುದೀತಾ ಇದೆ ನೋಡಿ. ಈ ಕುದಿಯೋ ಟೈಮಲ್ಲಿ ನಾವು ನೆಂದಿರುವಂಥ ಅಕ್ಕಿನೂ ಹಾಕ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಬಾಸುಮತಿ ರೈಸ್ ಗ್ಯಾಸ್ಟ್ರಿಕ್ ಅಂತಾರೆ, ಚೆನ್ನಾಗಿ ಜೀರ್ಣ ಆಗಲ್ಲ ಅಂತಾರೆ. ಅಂಥವ್ರು ಬೇಕಾದರೆ ಈ ಬಾಸುಮತಿ ರೈಸ್ ತಿನ್ನೋಕೆ ಇಷ್ಟ ಆಗುತ್ತೆ, ಆದರೆ ತಿನ್ನೋಕೆ ಇಷ್ಟ ಮಾಡಿದರೆ ಗ್ಯಾಸ್ಟ್ರಿಕ್ ಆಗುತ್ತಲ್ವ, ಅಂಥವ್ರಿಗಂತೂ ತುಂಬ ಯೂಸ್ ಆಗುತ್ತೆ. ಯಾವ ಥರ ಅಂತಂದರೆ, ನೀವು 1 ಕಪ್ನಷ್ಟು ಬಾಸುಮತಿ ರೈಸ್ ತೊಗೊಂಡ್ರೆ 1 ಕಪ್ನಷ್ಟು ಮಾಮೂಲಿ ದಿನಬಳಕೆಯನ್ನು ಬಳಸೋಂಥ ಅಕ್ಕಿನೂ ಮಿಕ್ಸ್ ಮಾಡ್ಕೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಮತ್ತು ಅಜೀರ್ಣ ಸಮಸ್ಯೆನೂ ಇರಲ್ಲ. 1/4% ಬೆಂದಿದೆ. ಈಗ ನೀರಿನ ಅಂಶನೂ 1/4% ಅಷ್ಟು ಹೋಗಿದೆ. ಈ ಸ್ವಲ್ಪ ಇಷ್ಟು ನೀರಿದ್ದರೆ ಸಾಕು. ಈಗ ನಾವು ಒಂದು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಕ್ಲೋಸ್ ಆದಮೇಲೆ ನೋಡಿ, ಒಂದೇ ವಿಷಲ್ ಹೊಡೆದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ ನೋಡಿ, ಸ್ಮೂತಾಗಿ ಬಂದಿದೆ ರೈಸ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇದೆ. ಸ್ವಲ್ಪ ಡಿಫ್ರೆಂಟಾಗಿದೆ, ಯಾಕಂದರೆ ಹಾಲು ಹಾಕಿದ್ವಲ್ಲ, ಹಾಗಾಗಿ ತುಂಬ ಸೂಪರಾಗಿ ಬಂದಿದೆ.